ನಮಸ್ಕಾರ ರೀ. ಹೆಂಗದರಿ ಎಲ್ಲರೂ? ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ನಾನು ಇವತ್ತಿನ ವಿಡಿಯೋದಾಗ ಈ ರೀತಿ ಉಬ್ಬಿ ಬರುವಂಥ ಚಪಾತಿ ಮತ್ತು ಸಾಫ್ಟಾಗಿ ಮೃದುವಾಗಿರುವಂಥ ಚಪಾತಿನ ಹೆಂಗೆ ಮಾಡೋದು ಅಂತೇಳಿ ತೋರಿಸಿ ಕೊಡಾತೇನೆ. ಈ ರೀತಿ ಚಪಾತಿ ನಿಮಗೂ ಬೇಕಂತಂದ್ರೆ ಈ ಟಿಪ್ಸ್ನ ನೀವು ಫಾಲೋ ಮಾಡಿರಿ. 100% ನೀವು ಮಾಡೋ ಚಪಾತಿ ಇದೇ ರೀತಿ ಉಬ್ಬಿ ಬರ್ತದ ಮತ್ತು ನೀವು ಎಷ್ಟೊತ್ತಿಟ್ಟರು ಮೆತ್ತಗೆ ಹಂಗೆ ಉಳಿತದ. ಬರೀ ಹಂಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋನು. ಈ ರೀತಿ ಉಬ್ಬಿ ಬರುವಂಥ ಚಪಾತಿನ ಹೆಂಗೆ ಮಾಡೋದು ಅಂಥೇಳಿ ವಿಡಿಯೋನ ನೋಡ್ಕೊಂಡು ಬರೋನು. ಫಸ್ಟ್ ನಾನಿಲ್ಲೇ ಚಪಾತಿ ಮಾಡೋಕೆ 1.5 ಕಪ್ನಷ್ಟು ಗೋಧಿ ಹಿಟ್ಟನ್ನ ತೊಗೊಳಕತ್ತೇನೆ ರೀ. ನೋಡಿರಿ, ಈ ಕಪ್ಪಿಲೆ 1.5 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಳ್ಬೇಕು. ನಾವು ಮಾಡೋ ಚಪಾತಿ ಉಬ್ಬಿ ಬರಬೇಕು ಮತ್ತು ಸಾಫ್ಟ್ ಆಗಿರಬೇಕು ಅಂದ್ರೆ ನಾವು ಹಿಟ್ಟನ್ನು ಕಲಿಸಿ ಒಂದು 5ರಿಂದ 10 ನಿಮಿಷ ಆದರೂ ನೆನೆಯೋಕೆ ಇಡಬೇಕ್ರಿ. ನೋಡಿರಿ, ಇವಾಗ ನಾನು ಗೋಧಿ ಹಿಟ್ಟಿಗೆ ಒಂಚೂರು ಉಪ್ಪನ್ನು ಸೇರಿಸಿ 1 ಟೀ ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸಿ ಇವಾಗ ನಾನು ಚಪಾತಿ ಮಾಡೋದಕ್ಕೆ ಒಂದು ಸ್ವಲ್ಪ ಬಿಸಿನೀರನ್ನ ಆ್ಯಡ್ ಮಾಡಿಕೊಂಡು ಹಿಟ್ಟನ್ನು ಕಲಸಾತೇನೆ ರೀ. ಈ ರೀತಿ ಬಿಸಿನೀರನ್ನ ಹಾಕಿ ಹಿಟ್ಟನ್ನು ಕಲಸೋದ್ರಿಂದ ನಾವು ಮಾಡೋ ಚಪಾತಿ ಉಬ್ಬಿ ಬರ್ತಾವೆ ಮತ್ತು ಸಾಫ್ಟಾಗಿ ಬರ್ತಾವೆ. ಈ ಟಿಪ್ಸ್ನ ನೀವು ಫಾಲೋ ಮಾಡಿರಿ. ನೋಡಿರಿ, ನಾವು ಬಿಸಿನೀರನ್ನ ಹಾಕಿ ಕಲಸೋದ್ರಿಂದ ಜಾಸ್ತಿ ಹೊತ್ತು ನೆನೆಯೋಕಿಡೋದು ಅವಶ್ಯಕತೆ ಇಲ್ಲ. ಒಂದು 5 ನಿಮಿಷ ಇಟ್ಟರೆ ಸಾಕು ರೀ, ಹಿಟ್ಟು ನೆಂದಿರ್ತೈತಿ. ಇಲ್ಲ ಟೈಮ್ ಇದ್ರೆ 10 ನಿಮಿಷ ಇಡ್ರಿ. ನೋಡಿರಿ, ಈ ರೀತಿ ಪೂರ್ತಿ ಸ್ಮೂತಾಗಿ ಹಿಟ್ಟನ್ನು ಕಲಿಸ್ಕೋಬೇಕು. ಜಾಸ್ತಿ ಗಟ್ಟಿಯಾಗಿ ಕಲಿಸ್ಬಾರ್ದ್ರಿ. ನಾವು ಹಿಟ್ಟನ್ನು ಎಷ್ಟು ಮೆದುವಾಗಿ ಕಲಿಸ್ತೇವಲ್ಲ ಚಪಾತಿ ಕೂಡ ಅಷ್ಟು ಸಾಫ್ಟಾಗಿ ಬರ್ತಾವೆ. ನೋಡಿರಿ, ಇವಾಗ ನಾನು ಹಿಟ್ಟನ್ನು ಕಲಸಿ ಈ ರೀತಿ ಮಾಡಿ ಒಂದು 5 ನಿಮಿಷ ನೆನೆಯೋಕೆ ಇಡಾಕತ್ತೇನೆ. ಈ ರೀತಿ ಮಾಡಿ ಸ್ವಲ್ಪ ಅಡುಗೆ ಎಣ್ಣೆನ ಮೇಲೆ ಸವರಿ ಇಡೋದ್ರಿಂದ ಹಿಟ್ಟು ಬೇಗ ನೆನೆಯುತ್ತೆ ಮತ್ತು ನಾವು ಮಾಡೋ ಚಪಾತಿ ಭಾಳ ಸಾಫ್ಟಾಗಿ ಮೃದುವಾಗಿ ಬರ್ತಾವೆ. ನಾವು ಎಷ್ಟೊತ್ತಿಟ್ಟರು ಬಿರ್ಸಾಗಂಗಿಲ್ರಿ, ಸ್ಮೂತಾಗಿ ಹಂಗೆ ಇರ್ತಾವೆ. ನೋಡಿರಿ, ಈಗ ನಾನು ಈ ರೀತಿ ಎಣ್ಣೆನ ಸವರಿ ಕೇವಲ ಒಂದು 10 ನಿಮಿಷ ಒಂದು ಮುಚ್ಚಳನ ಮುಚ್ಚಿ ನೆನೆಯೋದಕ್ಕೆ ಇಡಾಕತ್ತೇನೆ. ಟೈಮ್ ಇದ್ರೆ ಇಟ್ಕೊಳ್ಬೋದು, ಇಲ್ಲ ಅಂದ್ರೆ ಕೇವಲ 5 ನಿಮಿಷ ಇಟ್ಟರು ನಡಿತೈತ್ರಿ. ನೋಡಿರಿ, ಇವಾಗ ನಾನು 10 ನಿಮಿಷ ಬಿಟ್ಟು ನೋಡಾಕತ್ತೇನೆ. ಹಿಟ್ಟು ನೆಂದೈತಿ. ಇವಾಗ ಇನ್ನೊಂಚೂರು ಇದನ್ನು ಈ ರೀತಿ ನಾದ್ಕೋಬೇಕ್ರಿ ಮೆತ್ತಗೆ. ನೋಡಿರಿ, ಹಿಟ್ಟು ಎಷ್ಟು ಸ್ಮೂತ್ ಆಗೈತಿ ಅಂಥೇಳಿ. ಜಾಸ್ತಿ ಗಟ್ಟಿನೂ ಇಲ್ಲ, ಜಾಸ್ತಿ ಮಿದುನೂ ಇಲ್ಲ. ಈ ರೀತಿ ಹಿಟ್ಟನ್ನು ನಾದ್ಕೊಳ್ಳೋದ್ರಿಂದ ಚಪಾತಿ ತುಂಬ ಸಾಫ್ಟಾಗಿ ಮೃದುವಾಗಿ ಬರ್ತಾವ್ರಿ. ನೋಡಿರಿ, ಇವಾಗ ನಾನು ಒಂದೊಂದು ಉಳ್ಳೆನ ಮಾಡ್ಕೊಳಕತ್ತೇನೆ. ನಾನು ಸ್ವಲ್ಪ ಚಪಾತಿನ ಸಣ್ಣ ಸೈಜ್ ಒಳಗೆ ಮಾಡೋದ್ರಿಂದ ಈ ರೀತಿ ಸಣ್ಣ ಸಣ್ಣ ಉಳ್ಳೆಗಳನ್ನು ಮಾಡ್ಕೊಳಕತ್ತೇನೆ. ನೀವು ದೊಡ್ಡ ಚಪಾತಿ ಮಾಡೋದಾದ್ರೆ ನೀವು ಸ್ವಲ್ಪ ಹಿಟ್ಟನ್ನು ಜಾಸ್ತಿ ಹಿಡೀರಿ. ನಾನಿಲ್ಲೇ ಸಣ್ಣ ಸಣ್ಣ ಚಪಾತಿ ಮಾಡೋದ್ರಿಂದ ಸ್ವಲ್ಪ ಸಣ್ಣ ಸೈಜ್ ಒಳಗೆ ಈ ರೀತಿ ಉಳ್ಳೆನ ಮಾಡ್ಕೊಂಡೇನ್ರಿ. ನೋಡಿರಿ, ಇವಾಗ ಸ್ವಲ್ಪನೂ ಕ್ರ್ಯಾಕ್ ಇಲ್ದಂಗೆ ಈ ರೀತಿ ನೀಟಾಗಿ ಉಳ್ಳೆನ ಮಾಡ್ಕೊಳ್ಬೇಕು. ಇವಾಗ ನಾನಿಲ್ಲೇ ಒಂದು ಚಪಾತಿನ ನಿಮ್ಗೆ ಮಾಡಿ ತೋರ್ಸಾತೀನಿ ಯಾವ ರೀತಿ ಮಾಡೋದು ಅಂಥೇಳಿ. ಈ ವಿಧಾನದಾಗ ನೀವು ಒಮ್ಮೆ ಚಪಾತಿ ಮಾಡಿದ್ದ ಆದ್ರೆ 100% ನಿಮ್ಮ ಚಪಾತಿ ಉಬ್ಬಿನ ಬರ್ತಾವೆ. ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ನೋಡಿರಿ, ಇವಾಗ ಈ ರೀತಿ ಸ್ವಲ್ಪ ಸಣ್ಣ ಸೈಜ್ ಒಳಗೆ ಮೊದಲು ಲಟ್ಟಿಸ್ಕೊಳ್ಬೇಕು. ಇವಾಗ ಇದಕ್ಕೆ ನೋಡಿರಿ, ನಾನಿಲ್ಲಿ ಎಣ್ಣೆನ ಪೂರ್ತಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳಕತ್ತೇನೆ. ಈ ರೀತಿ ಎಣ್ಣೆನ ನೀಟಾಗಿ ಸ್ಪ್ರೆಡ್ ಮಾಡಿಂದ ಇದಕ್ಕೆ ನಾವೇನು ಚಪಾತಿ ಲಟ್ಸಕ್ಕೆ ಯೂಸ್ ಮಾಡ್ತೇವಲ್ಲ ಒಣ ಹಿಟ್ಟನ್ನು, ಆ ಹಿಟ್ಟನ್ನು ಸ್ವಲ್ಪನೇ ಉದುರಿಸ್ಬೇಕು. ಈ ರೀತಿ ತುಂಬ ಎಲ್ಲ ಉದುರಿಸ್ಬೇಕ್ರಿ. ಈ ರೀತಿ ಉದುರಿಸಿಂದ ನೋಡಿರಿ, ಇವಾಗ ನಾನಿಲ್ಲೇ ತೋರ್ಸಾತೇನೆ. ಈ ರೀತಿ ಒಂದು ಕಡೆಯಿಂದ ತಗೊಂಡು ಇನ್ನೊಂದು ಕಡೆ ಪೂರ್ತಿ ನೀಟಾಗಿ ಈ ಹಿಟ್ಟನ್ನೆಲ್ಲ ಕವರ್ ಮಾಡ್ಕೊಳ್ಬೇಕು. ನೋಡಿರಿ, ಈ ರೀತಿ ನಾವು ಹೋಳ್ಗೆ ಎಲ್ಲ ಮಾಡ್ತೇವಲ್ಲ ಆ ರೀತಿ ಈ ಚಪಾತಿನೂ ಮಾಡಬೇಕಾಗ್ತೈತ್ರಿ. ಈ ರೀತಿ ಮಾಡಿಂದ ಸ್ವಲ್ಪ ಸುತ್ತ ಎಲ್ಲ ಈ ರೀತಿ ನೀಟಾಗಿ ರೌಂಡ್ ಶೇಪ್ ಒಳಗೆ ಮಾಡಿಕೊಂಡು ಚಪಾತಿನ ಮಾಡ್ಕೊಳ್ಬೇಕ್ರಿ. ಇವಾಗ ನಮ್ಗೆ ಯಾವ ಸೈಜ್ ಒಳಗೆ ಬೇಕೋ ಆ ಸೈಜ್ ಒಳಗೆ ಸ್ವಲ್ಪ ಮೇಲೆ ಕೆಳಗೆ ಒಣ ಹಿಟ್ಟನ್ನು ಹಚ್ಚಿ ಈ ರೀತಿ ಚಪಾತಿನ ಲಟ್ಟಿಸ್ಕೊಳ್ಬೇಕಾಗ್ತೈತಿ. ಸ್ವಲ್ಪ ಫಸ್ಟ್ ಟೈಮ್ ಮಾಡೋರಿಗೆ ಇದು ಸ್ವಲ್ಪ ಕಷ್ಟ ಅನ್ನಿಸ್ತೈತಿ. ಈ ರೀತಿ ಚಪಾತಿ ಮಾಡೋದು ತುಂಬ ಲೇಟ್ ಆಗ್ತೈತಿ ಅಂತ ನೀವು ಅಂದ್ಕೊಂಡ್ರೆ ಅದು ತಪ್ಪು ರೀ. ಈ ರೀತಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ. ಬರ್ತಾ ಬರ್ತಾ ನಿಮ್ಗೆ ರೂಢಿ ಆದಂಗೆ ಚಪಾತಿನ ನಾವು ಆದಷ್ಟು ಬೇಗ ಮಾಡ್ಕೊಳ್ಬೋದು. ನೋಡಿರಿ, ಇವಾಗ ನಾನಿಲ್ಲಿ ಸ್ವಲ್ಪ ಇದನ್ನು ಬೇಯಿಸಿ ತೋರ್ಸಾಕತ್ತೇನೆ. ಒಂಚೂರು ಬೇದಿಂದ ಇದನ್ನು ವಾಪಸ್ ತಿರುವಿ ಹಾಕಬೇಕು. ತಿರುವಿ ಹಾಕಿ ಎಣ್ಣೆನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ನೋಡಿರಿ, ಚಪಾತಿ ತನ್ನಷ್ಟಕ್ಕೆ ತಾನೇ ಹೆಂಗೆ ಉಬ್ಬಿ ಬರತೈತೆ ಅಂಥೇಳಿ. ಸೇಮ್ ನಾವು ಜೋಳದ ರೊಟ್ಟಿನ ಯಾವ ರೀತಿ ಮಾಡ್ತೇವಲ್ಲ ಈ ಚಪಾತಿನೂ ಅದೇ ರೀತಿಯಾಗಿ ಮಾಡ್ಕೊಳ್ಬೋದು. ನೋಡತ್ತಿರ್ಬೋದು ನೀವು ಚಪಾತಿ ಹೆಂಗೆ ಉಬ್ಬಿ ಬರತೈತೆ ಅಂಥೇಳಿ. ಈ ರೀತಿ ನೀವು ಚಪಾತಿ ಒಮ್ಮೆ ಟ್ರೈ ಮಾಡಿ ನೋಡಿರಿ. 100% ನಿಮ್ಮ ಚಪಾತಿ ಕೂಡ ಉಬ್ಬಿ ಬರ್ತಾವೆ. ಮತ್ತು ಈ ಚಪಾತಿನ ನಾವು ಬೆಳಗ್ಗೆ ಮಾಡಿ ಸಂಜೆ ತನಕ ಆರಾಮಾಗಿ ಇಡ್ಬೋದು. ಸ್ಮೂತಾಗಿ ಮೃದುವಾಗಿ ಹಂಗೆ ಇರ್ತಾವೆ. ನೋಡಿರಿ, ನಾನಿಲ್ಲೇ ಇನ್ನೊಂದನ್ನು ಮಾಡಿ ತೋರ್ಸಾಕತ್ತೇನೆ.
ನಾನಿಲ್ಲೇ ಮಕ್ಕಳ ಟಿಫಿನ್ ಬಾಕ್ಸ್ಗೆ ಮಾಡೋದ್ರಿಂದ ಈ ರೀತಿ ಸಣ್ಣ ಸಣ್ಣ ಚಪಾತಿನ ಮಾಡಾತೇನಿ. ನೀವು ಸ್ವಲ್ಪ ದೊಡ್ಡ ಚಪಾತಿ ಮಾಡೋದಾದ್ರೆ ಸ್ವಲ್ಪ ಹಿಟ್ಟನ್ನು ಜಾಸ್ತಿ ಹಿಡೀರಿ. ದೊಡ್ಡ ಚಪಾತಿ ಕೂಡ ಇದೇ ರೀತಿ ಉಬ್ಬಿ ಬರ್ತಾವೆ ನೋಡ್ರಿ. ಇವಾಗ ಒಂದು ತುದಿಯಿಂದ ಇನ್ನೊಂದು ತುದಿವರೆಗೂ ಇದನ್ನು ಲಾಕ್ ಮಾಡಿಕೊಂಡ್ರೆ ಮುಗೀತ್ರಿ. ಚಪಾತಿನ ನಾವು ಆರಾಮಾಗಿ ಪದರಾಗಿ ಉಬ್ಬಿ ಮಾಡ್ಕೊಳ್ಬೋದು. ನಾವು ಒಂದು ಪದರ ಮೇಲೆ ಇನ್ನೊಂದು ಪದರನ ಇಟ್ಟ ಚಪಾತಿ ಮಾಡಿದ್ರೆ ಆ ಚಪಾತಿ ಉಬ್ಬಿ ಬರಂಗಿಲ್ರಿ, ಪದರಾಗಿ ಬರ್ತಾವೆ. ಆದ್ರೆ ಆ ಚಪಾತಿನ ನಾವು ಜಾಸ್ತಿ ಟೈಮ್ ಇಡೋಕ್ಕಾಗಂಗಿಲ್ಲ, ಇಟ್ಟರೆ ಅವು ಸ್ವಲ್ಪ ಬಿರುಸಾಗಿಬಿಡ್ತಾವೆ. ಆದ್ರೆ ಈ ಚಪಾತಿ ಹಾಗಲ್ಲ, ನೀವು ಎಷ್ಟು ಹೊತ್ತಿಟ್ಟರೂ ಕೂಡ ಮೆತ್ತಗನ ಹಂಗೆ ಇರ್ತಾವೆ. ಒಮ್ಮೆ ನೀವು ಈ ವಿಧಾನದಾಗ ಟ್ರೈ ಮಾಡಿ ನೋಡ್ರಿ. ಇವಾಗ ನಾನಿಲ್ಲಿ ಇನ್ನೊಂದು ಚಪಾತಿನ ಮಾಡಿ ತೋರ್ಸಾತೀನಿ ನೋಡ್ರಿ. ಈ ಚಪಾತಿ ಕೂಡ ಎಷ್ಟು ಪರ್ಫೆಕ್ಟಾಗಿ ಬರಾಕತ್ತೈತೆ ಅಂಥೇಳಿ. ಈ ವಿಧಾನದಾಗ ನೀವು ಒಂದು ಸರ್ತಿ ಚಪಾತಿನ ಮಾಡಿ ನೋಡ್ರಿ, ಖಂಡಿತ ನಿಮ್ಗೆ ಈ ಟ್ರಿಕ್ಕು ಇಷ್ಟ ಆಗ್ತೈತಿ. ನೀವು ಪ್ರತಿ ಸಲ ಚಪಾತಿ ಮಾಡುವಾಗಲೂ ಇದೇ ರೀತಿ ಮಾಡ್ತೀರಿ, ಯಾಕಂತಂದ್ರೆ ಅಷ್ಟು ಸಾಫ್ಟಾಗಿ ಬರ್ತಾವೆ ಚಪಾತಿ. ಮತ್ತು ನಾವು ಬೆಳಗ್ಗೆ ಮಾಡಿಟ್ರು ಸಾಯಂಕಾಲದವರೆಗೆ ಅಥವಾ ರಾತ್ರಿವರೆಗೂ ಇವು ಬಿರ್ಸಾಗೋದಿಲ್ರಿ, ಇದೇ ರೀತಿ ಮೆತ್ತಗನ ಉಳಿತಾವೆ ನೋಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಚಾನಲ್ನ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಈ ರೆಸಿಪಿಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ಇದೇ ರೀತಿ ವಿಡಿಯೋಸ್ನ ನೋಡ್ಕೊತ ಇರ್ರಿ. ಮತ್ತು ಮುಂದಿನ ವಿಡಿಯೋದಾಗ ಇನ್ನೊಂದು ರೆಸಿಪಿ ಜೊತೆ ಸಿಗೋಣ್ರಿ. ಎಲ್ಲರಿಗೂ ಟೇಕ್ ಕೇರ್ ಆಫ್ ಆಲ್, ಬಾಯ್ ರೀ. ಈ ಚಪಾತಿ ಮಾಡೋ ವಿಧಾನನ ನೀವು ಒಂದು ಸರ್ತಿ ಟ್ರೈ ಮಾಡಿರಿ ನೋಡ್ರಿ. ಚಪಾತಿ ಎಷ್ಟು ಸ್ಮೂತಾಗಿ ಸಾಫ್ಟಾಗಿ ಬಂದಾವಂತ ಹೇಳಿ ಹೂವು ಹಿಡ್ದಂಗೆ ಆಗ್ತೈತ್ರಿ ಚಪಾತಿ, ಆ ರೀತಿ ಸಾಫ್ಟಾಗಿ ಬರ್ತಾವೆ. ನೀವು ಒಂದು ಸರ್ತಿ ಟ್ರೈ ಮಾಡಿರಿ. ಎಲ್ಲರಿಗೂ ಬಾಯ್ ರೀ.